ಕಾಣಿಸ್ತಾ ಇದೆಯಾ? ಇಲ್ಲ ಪ್ರೆಸೆಂಟ್ ಸ್ಕ್ರೀನ್ ಆಗಿಲ್ಲ ಅಲ್ವಾ? ಸ್ಕ್ರೀನ್ ಶೇರ್ ಮಾಡಿ. Okay, ಒಂದ್ ನಿಮಿಷ. ಓಕೆನಾ? ಓಕೆ ಸರ್. ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? ಕಾಣಿಸ್ತಿದೆ. ಇವಾಗ ಅಡಾಸ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಅಡಾಸ್ ಫೀಚರ್ಸ್ಗೆ ನಮಗೆ ಮೈನ್ ಇಂಪಾರ್ಟೆಂಟ್ ಹೇಳದಂಗೆ ಸೆನ್ಸರ್ ಇಂದ ಇನ್ಪುಟ್ ಬೇಕು. ನಮಗೆ ಯಾವ್ಯಾವ ಸೆನ್ಸರ್ ಇರುತ್ತೆ? ಕ್ಯಾಮರಾ, ಒಂದು ಕ್ಯಾಮರಾ ಫ್ರಂಟ್ ವ್ಯೂ ಕ್ಯಾಮರಾ ಆಯ್ತಾ. IFV ಅಂದ್ರೆ ಫ್ರಂಟ್ ವ್ಯೂ ಕ್ಯಾಮರಾ, ಅದು FWC ಅಂತ ಹೇಳ್ತಾರೆ ಆಯ್ತಾ. ಇದು ಬ್ಲೂ ಕಲರ್ ಇದೆಯಲ್ಲ, ಇದು ಮೈನ್ ಕ್ಯಾಮರಾ. ಇದ್ರಲ್ಲಿ ಏನಂದ್ರೆ ನಿಮಗೆ ಏನು ಇಮೇಜಸ್ ಡ್ರೈವರ್ಗೆ ತೋರ್ಸಲ್ಲ, ಒಳಗಡೆ ಇಂಟರ್ನಲ್ ಪ್ರೊಸೆಸಿಂಗ್ ನಡೆಯುತ್ತೆ. ಇದರಲ್ಲಿ ಲೈನ್ ಡಿಟೆಕ್ಷನ್, ಸೈನ್ ಬೋರ್ಡ್ ಡಿಟೆಕ್ಷನ್, ಆಬ್ಜೆಕ್ಟ್ ಡಿಟೆಕ್ಷನ್ ಅವೆಲ್ಲ ನಡೆಯುತ್ತೆ. ಓಕೆನಾ? ಇದಕ್ಕೆ ಪ್ರೊಸೆಸರ್ IQ4 ಅಂತ. ಕ್ಯಾಮ್ರಾ ಯೂಸ್ ಮಾಡ್ತಿದ್ದಲ್ಲಪ್ಪ, ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ರಿ ಅಂತ ಕೇಳಿದ್ರೆ IQ4 ಅನ್ಬೇಕು. ಓಕೆನಾ? ಅದಾದ್ಮೇಲೆ ಇವೆಲ್ಲ ಇದೆಯಲ್ಲ, 4 ಕ್ಯಾಮ್ರಾ, ಫ್ರಂಟ್ ಅಲ್ಲಿ, ಸೈಡ್ಸ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ, ಇವೆಲ್ಲ ಕ್ಯಾಮ್ರಾ ಏನಪ್ಪ ಅಂದ್ರೆ ಬರ್ಡ್ ಐ ವ್ಯೂ ಕ್ರಿಯೇಟ್ ಮಾಡಕ್ಕೆ. ಓಕೆನಾ? ಅಂದ್ರೆ 4 ಸೈಡ್ ಇಂದ ಇಮೇಜ್ ಬರುತ್ತೆ. ಡ್ರೈವರ್ಗೆ ಇದನ್ನ ಡಿಸ್ಪ್ಲೇ ಮಾಡ್ತಾರೆ ಮಾನಿಟರ್ ಇದ್ರಲ್ಲಿ. ಓಕೆನಾ? IC ನಲ್ಲಿ ಅಥವಾ ಸೆಕೆಂಡರಿ ಡಿಸ್ಪ್ಲೇ ನಲ್ಲಿ. ಇದು ಕ್ಯಾಮ್ರಾ. ಇದಕ್ಕೆ ಪ್ರೊಸೆಸರ್ ಇರುತ್ತೆ ಒಳಗಡೆ. ಆ ಪ್ರೊಸೆಸರ್ ಏನು ಅಂದ್ರೆ TI-TDI2 ಅಂತ. ಓಕೆನಾ? ಅಲ್ಲಿ ಇಮೇಜ್ ಸ್ಟಿಚಿಂಗ್ ಆಗುತ್ತೆ. ಅರ್ಥ ಆಗ್ತಿದ್ಯಾ ಸರ್? ಹಲೋ ಸರ್, ಇನ್ನೊಂದ್ಸರಿ ಹೇಳಿ ಸರ್. ಇದು 4 ಕ್ಯಾಮ್ರಾ ಇದೆಯಲ್ಲ, ಓಕೆ. ಈ 4 ಕ್ಯಾಮ್ರಾ ಇಂದನ ನಮಗೆ ಇಮೇಜಸ್ ಬರುತ್ತೆ. ಆ ಇಮೇಜ್ ಎಲ್ಲ ಸೇರಿ ಕಾರ್ ಸುತ್ತ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಬರ್ಡ್ ಐ ವ್ಯೂ ತೋರಿಸ್ತೀನಿ. ನೋಡಿ 4 ಕ್ಯಾಮ್ರಾ ಹೆಂಗ್ ಹಾಕಿರ್ತಾರೆ. ನಿಮ್ ಕಾರಲ್ಲಿ ನೋಡಿ ಈ ತರ ಇಮೇಜ್ ಬರುತ್ತೆ. ಓಕೆನಾ? ಕಾರಲ್ಲಿ ಈ ತರನೇ ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾವ್ದಾದ್ರು ವಿಡಿಯೋ ಬೋರ್ಡ್. ನಾವೆಲ್ಲಿದ್ದೀವಿ ಗೊತ್ತಾ ಇವಾಗ? ಇದು ನೀಲ್ಗಿರಿ ಕಾರ್ ಒಳಗಡೆ ಕೂತಿರೋದು, ಕಾರ್ ಸುತ್ತ ಇಮೇಜ್ ಅವನಿಗೆ ಕಾಣಿಸುತ್ತೆ. ಓಕೆನಾ? ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ, ಪಕ್ಕದಲ್ಲಿ ಕಾರ್ಗಳಿದಾವೆ, ಅವೆಲ್ಲ ಇಮೇಜ್ ಸ್ಟಿಚ್ ಮಾಡ್ಬಿಟ್ಟು ಈ ತರ ಕೊಡುತ್ತೆ ಅವ್ನ ಕಾರ್ನ. ಓಕೆನಾ? ಇದು ಬರ್ಡ್ ಐ ವ್ಯೂ ಅಂತ. ಈ ತರ 4 ಕ್ಯಾಮ್ರಾ ಇಂದ ಇಮೇಜಸ್ ಓಕೆನಾ? ಇವಾಗ ಗೊತ್ತಾಯ್ತಾ ಬರ್ಡ್ ಐ ವ್ಯೂ ಅಂದ್ರೆ? ಈ ತರ 4 ಕ್ಯಾಮ್ರಾ ಇಂದ ಇನ್ಪುಟ್ ತಗೊಂಡು ಒಂದು ಇಮೇಜ್ ಸ್ಟಿಚ್ ಮಾಡ್ಬಿಟ್ಟು ಇದು ಕೊಡ್ತಾರೆ. ಓಕೆನಾ? ಅದು ಬರ್ಡ್ ಐ ವ್ಯೂ. ಸೊ ಈ ತರ ಅದು ಪ್ರೋಸೆಸ್ ಮಾಡಕ್ಕೆ TI-TDI2 ಅಂತ ಒಂದು ಪ್ರೊಸೆಸರ್ ಇದೆ, ಅದು ಪ್ರೋಸೆಸ್ ಮಾಡುತ್ತೆ. ಓಕೆನಾ? ಆಮೇಲೆ ಇಲ್ಲಿ ರೆಡಾರ್ ಇನ್ಪುಟ್ಸ್ ಎಲ್ಲ ಬರುತ್ತಲ್ಲ, ಇವೆಲ್ಲ ಪ್ರೋಸೆಸ್ ಆಗ್ಬಿಟ್ಟು ಮತ್ತೆ ಅಡಾಸ್ CCUಗೆ ಹೋಗುತ್ತೆ. ಆಯ್ತಾ? TI-TDI2 ನಲ್ಲಿ ಮತ್ತೆ ಇದ್ರಲ್ಲಿ IQ4 ನಲ್ಲಿ ಏನೇನ್ ಡಾಟಾ ಪ್ರೋಸೆಸ್ ಆಗುತ್ತೆ ಅವೆಲ್ಲ ಅಡಾಸ್ CCU ಅಂತ ಇದು ಪ್ರೊಸೆಸರ್ ಇರುತ್ತಲ್ಲ RX, ಅಲ್ಲಿಗೆ ಹೋಗುತ್ತೆ. ಓಕೆನಾ? ಇಲ್ಲಿ ಇಮೇಜ್ ಸ್ಟಿಚಿಂಗ್ ಇದು ಡಾಟಾನೆಲ್ಲ ಕಂಪೈಲ್ ಮಾಡಿ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಇದು RX ಪ್ರೊಸೆಸರ್ ಹೇಳದ್ನಲ್ಲ, ಅದು ಮೇನ್ ಪ್ರೊಸೆಸರ್. ಅದಕ್ಕೆ ಹೆಲ್ಪಿಂಗ್ ಪ್ರೊಸೆಸರ್ ಟ್ರೀ ರನ್ನರ್. ಓಕೆನಾ? 4 ಪ್ರೊಸೆಸರ್ ಇರೋದು. ಓಕೆನಾ? ಇವಾಗ ನಾನ್ ತೋರಿಸ್ದಂಗೆ ಇಲ್ಲಿ ಏನೇನಿದೆ, ಕ್ಯಾಮ್ರಾ ಇದೆ, ಮತ್ತೆ ಇದು ಸೈಡ್ ಕ್ಯಾಮ್ರಾ ಇದೆ. ಇದು ರಿವರ್ಸ್ ಗೇರ್ ಹಾಕಿದಾಗ ಹಿಂದ್ಗಡೆ ಹೆಂಗ್ ಬರ್ತಿದೆ ವೆಹಿಕಲ್ಸ್ ಅಂತ ನೋಡಕ್ ಇದು ಕ್ಯಾಮ್ರಾ. ಆಮೇಲೆ ಇದು ಟ್ರೈಲರ್ ಹಾಕಿದ್ರೆ ಟ್ರೈಲರ್ ಮುಚ್ಕೊಳತ್ತೆ ಈ ಕ್ಯಾಮ್ರಾನ, ಅವಾಗ ಈ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಓಕೆನಾ? ವೆಹಿಕಲ್ ಹಿಂದ್ಗಡೆ ಏನೇನಿದೆ ಅಂತ ನೋಡಕ್ಕೆ.
ಓಕೆನಾ? ಓಕೆ ಸರ್. ಅರ್ಥ ಆಗ್ತಿದೆ ತಾನೆ? ಅರ್ಥ ಆಗ್ತಿದೆ. ಆಮೇಲೆ ಇದು ರೆಡಾರ್ಗಳು. ಹಾ, ರೆಡಾರ್ ಇನ್ಪುಟ್ ಇದು ಬ್ಲೂ ಕಲರ್ ಇರೋದೆಲ್ಲ ರೆಡಾರ್ಸ್ ಆಯ್ತಾ? ಓಕೆ ಸರ್. ಎಲ್ಲೆಲ್ಲಿ ಮೌಂಟ್ ಮಾಡಿರ್ತಾರಂತ. ಮತ್ತೆ ಇವೆಲ್ಲ ಅಲ್ಟ್ರಾಸಾನಿಕ್ ಸೆನ್ಸರ್ಗಳು. ಚಿಕ್ಕದು ಬ್ರೌನ್ ಕಲರ್ ನಲ್ಲಿ ಇದೆಯಲ್ಲ, ಹೌದು, ಅಲ್ಟ್ರಾಸಾನಿಕ್. ಇವೆಲ್ಲ ಅಲ್ಟ್ರಾಸಾನಿಕ್ ಸೆನ್ಸರ್ಗಳು. ಓಕೆನಾ? ಓಕೆ ಸರ್. ಇದನ್ನ ಸ್ಕಿಮ್ಯಾಟಿಕ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಬರ್ದಿದೀವಿ. ಓಕೆನಾ? ಇದು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದು ಅವಾಗ್ಲೇ ಮಾಡಿದ್ದು. ಸೊ ಇದು ಕಂಪ್ಲೀಟ್ ಆರ್ಕಿಟೆಕ್ಚರ್ ಹೆಂಗಿದೆ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಫುಲ್ ಮಾಡಿದ್ದೀನಿ. ಓಕೆನಾ? ಓಕೆ. ಇದರಲ್ಲಿ ನಿಮಗೆ ಇದು ರೆಡಾರು ಓಕೆ. ಟೋಟಲ್ 5 ರೆಡಾರ್ ಇರುತ್ತೆ. ಓಕೆ. ಓಕೆನಾ? ಓಕೆ. ಆ ರೆಡಾರ್ ಇನ್ಪುಟ್ ಎಲ್ಲ RX ಪ್ರೊಸೆಸರ್ ಹೋಗುತ್ತೆ. ಇದು ಯಾವ ತ್ರೂ ಹೋಗುತ್ತೆ? ಕ್ಯಾನ್ ಅಲ್ಲಿ ಹೋಗುತ್ತೆ. ಓಕೆನಾ? ಓಕೆ. ಕ್ಯಾನ್ ನೆಟ್ವರ್ಕ್ ನಲ್ಲಿ ಹೋಗುತ್ತೆ. ಓಕೆ ಸರ್. ಇನ್ಫಾರ್ಮೇಶನ್ ಕ್ಯಾನ್ ಅಂತ. ಓಕೆನಾ? ಓಕೆ. ಇದೆಯಲ್ಲ, ಇದು 4 ಕ್ಯಾಮ್ರಾಗಳು, ಸೈಡ್ ಕ್ಯಾಮ್ರಾಗಳು. ಆಮೇಲೆ ಇದು ಅಲ್ಟ್ರಾಸಾನಿಕ್ ಸೆನ್ಸರ್. ಓಕೆನಾ? ಓಕೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಲಿನ್ ಇನ್ಪುಟ್ ಆಗಿ ಹೋಗುತ್ತೆ. ಕ್ಯಾಮ್ರಾ ಡಿ ಸೀರಿಯಲ್ ಪಿಕ್ಸೆಲ್ ಡಾಟಾ ಹೋಗುತ್ತೆ. ಓಕೆನಾ? ಓಕೆ. ಇದು TITD ಆಗಿ ಹೋಗುತ್ತೆ. ಓಕೆನಾ? ಇಲ್ಲಿ ಪ್ರೋಸೆಸ್ ಆಗುತ್ತೆ. ಅದಾದ್ಮೇಲೆ ಇದು ಯಾವ್ದು ಮೈನ್ ಕ್ಯಾಮ್ರಾ ಇದೆಯಲ್ಲ, ಫ್ರಂಟ್ ವ್ಯೂ ಕ್ಯಾಮ್ರಾ, ಅದು IQ4 ಗೆ ಹೋಗುತ್ತೆ ಪ್ರೊಸೆಸಿಂಗ್ ಗೆ. ಓಕೆ. ಅಲ್ಲಿಂದ RX ಗೆ ಹೋಗುತ್ತೆ. ಓಕೆನಾ? ಓಕೆ ಸರ್. ನೀವು ಈ ತರ ಫುಲ್ ಕಂಪ್ಲೀಟ್ ಆಗಿ ನಾವು ಕೇಳ್ಕೊಳ್ಬೇಕಾಗ ಅಂತ ಏನಿಲ್ಲ. ಯಾವ್ಯಾವ ಪ್ರೊಸೆಸರ್ ಯಾವ್ಯಾವ್ದನ್ನ ಪ್ರೋಸೆಸ್ ಮಾಡುತ್ತೆ ಅಂತ ನಾವು ಕೇಳ್ಕೊಂಡ್ರೆ ಸಾಕು. ಓಕೆ ಸರ್. ಓಕೆನಾ? ಓಕೆ. ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಕೆಲವೊಂದು ECUಗಳಿದೆ. ECU ಇಂದ ಇನ್ಪುಟ್ ಬರುತ್ತೆ. ಓಕೆನಾ? ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂದ್ರೆ IC ನಲ್ಲಿ ಯಾವ್ಯಾವ ಫೀಚರ್ ಎನೇಬಲ್ ಮಾಡಿದ್ದಾರೆ, ಡಿಸೇಬಲ್ ಮಾಡಿದ್ದಾರೆ, ಅವೆಲ್ಲ ಇನ್ಫಾರ್ಮೇಶನ್ ಇಲ್ಲಿಂದ ಬರುತ್ತೆ. ಓಕೆನಾ? ಓಕೆ ಸರ್. ಇದು DCM ಅಂದ್ರೆ ಡೋರ್ ಕಂಟ್ರೋಲ್ ಮಾಡ್ಯೂಲ್ ಅಂತ. ಇಲ್ಲಿ ORVM ವರ್ಕ್ ಆಗ್ತಿದ್ಯಾ ಅಥವಾ ಈ ಕೆಲವೊಂದು ಇನ್ಫಾರ್ಮೇಶನ್ ನಾವು ORVM ನಲ್ಲಿ ವಾರ್ನಿಂಗ್ ಕೊಡ್ತೀವಿ. ಓಕೆನಾ? ORVM ಅಂದ್ರೆ ಆಬ್ಜೆಕ್ಟ್ ರಿವ್ಯೂ ಮಿರರ್ ಅಂತ. ಇದು ಸೈಡ್ ಮಿರರ್ ಗಳಿರ್ತಲ್ಲ ಆ ಕಡೆ ಈ ಕಡೆ ಕಾರ್ದು. ಓಕೆನಾ? ಆ ಮಿರರ್ಗಳು. ಓಕೆ. ಓಕೆನಾ? ಓಕೆ. ಇದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಯೂನಿಟ್. ಇದರಲ್ಲಿ ಗೇರ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ. ಗೇರ್ ಫ್ರಂಟ್ ಗೇರ್ ನಲ್ಲಿ ಇದೆಯಾ, ಸೈಡ್ ಗೇರ್ ನಲ್ಲಿ ಇದೆಯಾ, ರಿವರ್ಸ್ ಗೇರ್ ನಲ್ಲಿ ಇದೆಯಾ, ಯಾವ ಗೇರ್ ನಲ್ಲಿ ಇದೆಯಾ ಹಾಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಓಕೆ ಸರ್. ಅದಾದ್ಮೇಲೆ ಸ್ಟೆಬಿಲಿಟಿ ಕಂಟ್ರೋಲ್ ಇದೆಯಲ್ಲ, ESC ಅಂತ, ECS ಅಂತ, ಸಾರಿ ESC ಅಂತ. ಇದ್ರಲ್ಲಿ ನಮಗೆ ಬ್ರೇಕಿಂಗ್ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ, ವೀಲ್ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಓಕೆನಾ? ಓಕೆ ಸರ್. ವೆಹಿಕಲ್ ಸ್ಕಿಡ್ ಆಗ್ತಿದ್ಯಾ ಅಥವಾ ಒಂದ್ ವೀಲ್ ಸ್ಟಾಪ್ ಆಗಿದ್ಯಾ, ಇನ್ನೊಂದ್ ವೀಲ್ ರೊಟೇಟ್ ಆಗ್ತಿದ್ಯಾ. ಸ್ಕಿಡ್ ಆದಾಗ ಒಂದ್ ವೀಲ್ ಕಮ್ಮಿ ಸ್ಪೀಡ್ ಅಲ್ಲಿ ರೊಟೇಟ್ ಆಗುತ್ತೆ, ಇನ್ನೊಂದ್ ವೀಲ್ ಸ್ಪೀಡ್ ಫಾಸ್ಟ್ ಆಗಿ ರೊಟೇಟ್ ಆಗುತ್ತಲ್ವಾ? ಹೌದು. ಆತರ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ESC ನಲ್ಲಿ ಸಿಗುತ್ತೆ. SCCM ಅಂದ್ರೆ ಸ್ಟೀರಬಲ್ ಕಾಲಮ್ ಕಂಟ್ರೋಲ್ ಮಾಡ್ಯೂಲ್ ಅಂತ. ಓಕೆ. ಓಕೆನಾ? ಓಕೆ ಸರ್. ಇದು ಸ್ಟೀರಿಂಗ್ ವೀಲ್ ಇದೆಯಲ್ಲ, ಹ್ಮ್. ಅದ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ. ಓಕೆನಾ? ಓಕೆ ಸರ್. ವೆಹಿಕಲ್ ಯಾವ ಸೈಡ್ ಸ್ಟೀರ್ ಆಗ್ತಿದೆ ಅಥವಾ ಡ್ರೈವರ್ ಕಂಟ್ರೋಲ್ ಮಾಡ್ತಿದ್ದಾನ, ಅದೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಅಡಾಸ್ಗೆ ಈ ತರ ಎಲ್ಲ ಇನ್ಫಾರ್ಮೇಶನ್ ಬೇಕು. ಒಂದೇ ಇನ್ಫಾರ್ಮೇಶನ್ ಇಂದ ವರ್ಕ್ ಆಗಲ್ಲ. ಆಯ್ತಾ? ಓಕೆ ಸರ್. ಆಮೇಲೆ ಡ್ರೈವರ್ ಡ್ರೌಸಿ ಇದನ್ನ ಅವೆಲ್ಲ ಡಿಟೆಕ್ಟ್ ಮಾಡಕ್ಕೆ ORC ಅಂತ ಇರುತ್ತೆ. ORC. ಓಕೆನಾ? ಓಕೆ. ಆ ECU ಇಂದ ಡ್ರೈವರ್ ಡ್ರೌಸಿನೆಸ್ ನೆಲ್ಲ ಡಿಟೆಕ್ಟ್ ಮಾಡಬಹುದು. EMS ಇದೆಯಲ್ಲ, ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಆಕ್ಸಿಲರೇಟರ್ ಪೊಸಿಷನ್, ಬ್ರೇಕ್ ಪೆಡಲ್ ಪೊಸಿಷನ್, ಇವೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇದು ಇಂಜಿನ್ ಆಯಿಲ್ ಎಷ್ಟಿದೆ, ಅವೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಓಕೆನಾ? ಓಕೆ. ಅದಾದ್ಮೇಲೆ CBC ಅಂದ್ರೆ ಸೆಂಟ್ರಲ್ ಬಾಡಿ ಕಂಟ್ರೋಲ್ ಅಂತ. ಇದ್ರಲ್ಲಿ ವೈಪರ್ ಸ್ಟೇಟಸ್, ಹೆಡ್ಲೈಟ್ ಸ್ಟೇಟಸ್. ಇವಾಗ ರಾತ್ರಿ ಆಗಿದ್ಯಾ ಬೆಳಗ್ಗೆ ಆಗಿದ್ಯಾ ಅಂತ ಹೆಂಗ್ ಕಂಡು ಹಿಡಿತೀರಾ? ಅಂದ್ರೆ ಹೆಡ್ಲೈಟ್ಸ್ ಆನ್ ಆಗಿದ್ರೆ ಗೊತ್ತಾಗುತ್ತಲ್ವಾ? ಹೌದೌದು. ಅದರಿಂದ ಗೊತ್ತಾಗುತ್ತೆ. ಆಮೇಲೆ ಮಳೆ ಬರ್ತಿದ್ಯಾ ಇಲ್ವಾ ಅಂತ ಗೊತ್ತಾಗಕ್ಕೆ ವೈಪರ್ ಸ್ಟೇಟಸ್ ಹೌದು. ನೋಡ್ತೀವಿ. ವೈಪರ್ ಆನ್ ಆಗಿದ್ರೆ ಮಳೆ ಬರ್ತಿದೆ ಅಂತ. ಹೌದು. ಸುಮ್ನೆ ವೈಪರ್ ಹಾಕೊಂಡು ಯಾರು ಓಡಿಸಲ್ಲ ಅಲ್ವಾ? ಮಳೆ ಬಂದ್ರೆ ಮಾತ್ರ ಹೋಗೋದು. ಹೌದೌದು. ಆಮೇಲೆ ಅದೇ ಇದು ಸೆಂಟ್ರಲ್ ಬಾಡಿ ಕಂಟ್ರೋಲ್ ಇದೆಯಲ್ಲ, ಇದು BCM ECU ಅಂತಾರಲ್ಲ.
ಓಕೆನಾ. ಓಕೆ ಬಾಡಿ ಕಂಟ್ರೋಲ್ ಮಾಡಿವಲ್ಲ ಇದೆಯಲ್ಲ ಆ ಥರ ಇದರಲ್ಲಿ ನಿಮಗೆ ಹೆಡ್ಲೈಟ್ಸು, ಲೈಟ್ಸು, ಬೇರೆ ಲೈಟ್ಸು, ಸ್ಟಾಪ್ ಲೈಟ್ಸು, ಫಾಗ್ ಲೈಟ್ಸು, ಪಾರ್ಕಿಂಗ್ ಲ್ಯಾಂಪು ಎಲ್ಲದ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ಓಕೆನಾ. ಈ ECU ಇದು ಕಂಟ್ರೋಲ್ ಮಾಡ್ತಿರುತ್ತೆ ಅದನ್ನೆಲ್ಲ. ಇದು ರೈಟ್ ಹೆಡ್ ಲ್ಯಾಂಪು, ADS. ಓಕೆನಾ. ಇದು ಏನದು ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಕಂಟ್ರೋಲರ್ ಅಂತ ಒಂದು ECU ಇದೆ. ಓಕೆನಾ. ಫೀಚರ್ ಅದರಲ್ಲಿ ರೈಟ್ ಹೆಡ್ ಲ್ಯಾಂಪು, ಲೆಫ್ಟ್ ಹೆಡ್ ಲ್ಯಾಂಪು ಯಾವ ತರ ವರ್ಕ್ ಆಗ್ತಿದೆ ಅದ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಬೇಡ ನಿಮಗೆ, ಬರೀ CBC ಅಂದ್ರೆ CBC ಅಂತ ಇಟ್ಕೋಬೇಡಿ, ಇದನ್ನ BCM ಅನ್ಕೊಳ್ಳಿ. ಯಾಕಂದ್ರೆ ಕಾಮನ್ ಟರ್ಮಿನಾಲಜಿ ಎಲ್ಲ ಕಡೆ ಯೂಸ್ ಮಾಡೋದು ಬಾಡಿ ಕಂಟ್ರೋಲ್ ಮಾಡಿಲ್ಲ ಅಂತ. ಓಕೆನಾ. ಸೊ ಇದು ಈ ತರ ಎಲ್ಲ ECU ಗಳಿಂದ ಇನ್ಫಾರ್ಮೇಶನ್ ತಗೊಳ್ತೀವಿ. ಮತ್ತೆ ಇದು ಸೆನ್ಸರ್ ಗಳಿಂದ ಇನ್ಫಾರ್ಮೇಶನ್ ತಗೊಳ್ತೀವಿ. ಅದಾದ್ಮೇಲೆ ಈ ಡಾಟಾ ಡಯಾಗ್ನೋಸ್ಟಿಕ್ಸ್ ಹೋಗುತ್ತೆ. ಇಲ್ಲಿ ಡಯಾಗ್ನೋಸ್ಟಿಕ್ ಕೊಟ್ಟಿದ್ದೀನಿ. ಓಕೆನಾ. ಎಲ್ಲ ಇನ್ಫಾರ್ಮೇಶನ್ ನ ಜಡ್ಜ್ ಮಾಡ್ತಾ ಇರ್ತೀವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ. ಡಯಾಗ್ನೋಸ್ಟಿಕ್ಸ್ ಹೋಗುತ್ತೆ. ಆಮೇಲೆ ಇದಕ್ಕೆ ಪವರ್ ಕೊಡ್ತೀವಿ, ಪವರ್ ಇರುತ್ತೆ. ಎಲ್ಲ ECU 12 ವೋಲ್ಟ್ ಸಪ್ಲೈ ಕೊಡ್ತೀವಿ. ಓಕೆನಾ. ಆಮೇಲೆ ವೆಹಿಕಲ್ ಯಾವ ವೋಲ್ಟೇಜ್ ನಲ್ಲಿ ಆಪರೇಟ್ ಮಾಡುತ್ತೆ ಅಂತ ಕೇಳ್ತಾರೆ. ಓಕೆನಾ. ವೆಹಿಕಲ್ 12 ವೋಲ್ಟ್ DC ಅಂತ ಹೇಳ್ಬೇಕು. ಓಕೆನಾ. ಯಾಕಂದ್ರೆ ಟ್ರಕ್ಸ್ ಗಳೆಲ್ಲ ಇದೆಯಲ್ಲ ಅದು 24 ವೋಲ್ಟ್ಸ್ ಅಲ್ಲೂ ವರ್ಕ್ ಆಗುತ್ತೆ. ಕಾರ್ಗಳೆಲ್ಲ 12 ವೋಲ್ಟ್ಸ್ ಮಾತ್ರ. 12 ವೋಲ್ಟ್ DC ಸಪ್ಲೈ ಇಂದ ವರ್ಕ್ ಆಗುತ್ತೆ. ಓಕೆನಾ. ಅಂದ್ರೆ ಇದು ಟ್ರಕ್ ಅಲ್ಲೆಲ್ಲ ಅಂದ್ರೆ ಡಬಲ್ ಬ್ಯಾಟರಿ ಯೂಸ್ ಮಾಡ್ತಾರೆ. ಡಬಲ್ ಬ್ಯಾಟರಿ ಯೂಸ್ ಮಾಡ್ತಾರೆ, ಮತ್ತೆ ಪವರ್ ಜಾಸ್ತಿ ಬೇಕಲ್ಲ, ಅದಕ್ಕೆ 24 ವೋಲ್ಟ್ಸ್ ಕೊಡ್ತಾರೆ. ಇಲ್ಲಿ 12 ವೋಲ್ಟ್ಸ್ ಸಾಕು ಕಾರಿಗೆ. ಬಟ್ ಆದ್ರೆ ಫೀಚರ್ಸ್ ಜಾಸ್ತಿ ಇರುತ್ತೆ ಕಾರಲ್ಲಿ ಟ್ರಕ್ಸ್ ಕಂಪೇರ್ ಮಾಡಿದ್ರೆ. ಓಕೆನಾ. ಸೊ ನಿಮಗೆ ಆರ್ಕಿಟೆಕ್ಚರ್ ಹೆಂಗಿರುತ್ತೆ ಅಂತ ಗೊತ್ತಾಯ್ತಲ್ವಾ ADASದು. ಓಕೆನಾ. ಇದನ್ನ ನೀಟಾಗಿ ಕಲ್ತ್ಕೊಳ್ಳಿ, ನಿಮಗೆ ಕೇಳಿದ್ರೆ ಹೇಳ್ಬೇಕು. ಇವಾಗ ನೀವ್ ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಏನೇನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ನೋಡ್ಕೊಂಡೆ ಹೇಳಿ. ಓಕೆನಾ. ಹೇಳಿ. ಫಸ್ಟ್ ಆಫ್ ಆಲ್ 4 ಕ್ಯಾಮ್ರಾಸ್ ಇರುತ್ತೆ. ಈ 4 ಕ್ಯಾಮ್ರಾನು ಇದಕ್ಕೆ ಯಾವುದು ಯೂಸ್ ಮಾಡ್ತೀವಿ, ಬರ್ಡ್ ಐ ವ್ಯೂಗೆ ಯೂಸ್ ಮಾಡ್ತೀವಿ. ಈ 4 ಕ್ಯಾಮ್ರಾನು ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಸರ್. TDA 2ಗೆ TI-TDA2 ಪ್ರೊಸೆಸ್ ಆಗುತ್ತೆ ಅನ್ಬೇಕು. ಅಲ್ಲಿ ಇಮೇಜ್ ಸ್ಟಿಚಿಂಗ್ ಆಗುತ್ತೆ, ಬರ್ಡ್ ಐ ವ್ಯೂ ಸಿಗುತ್ತೆ, ಅಲ್ಲಿ ಇಮೇಜ್ ಸ್ಟಿಚ್ ಆಗೋಗಿದೆ. ಹೌದು, ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಈ ಪ್ರೊಸೆಸಿಂಗ್ ಆಗಿ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನ ಕ್ಲಸ್ಟರ್ ನಲ್ಲಿ ಇವ್ರಿಗೆ ಕೂಡ ತೋರಿಸ್ತಾರಲ್ವಾ. ಇಮೇಜ್ ಪ್ರೊಸೆಸರ್ ಅಲ್ಲಿ ಇಮೇಜ್ ಪ್ರೊಸೆಸರ್ ಅಲ್ಲಿ ಇಮೇಜ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ. ಮತ್ತೆ ಇದು ಟೋಟಲ್ 5 ರೆಡಾರ್ ಇರ್ತವೆ. ರೆಡಾರ್ ಸೆನ್ಸರ್ ಇರ್ತವೆ. ಈ ರೆಡಾರ್ ಸೆನ್ಸರ್ ಅನ್ನೋದು ಕ್ಯಾನ್ ಇದ್ದ RX ಹೋಗುತ್ತೆ. RX ಅನ್ನೋದು RX ಅನ್ನೋದು ಪ್ರೊಸೆಸರ್. ಈ ಪ್ರೊಸೆಸರ್ ಅಲ್ಲಿ ಅಂದ್ರೆ ಫ್ರಂಟ್ ಅಲ್ಲಾಗ್ಲಿ ಬ್ಯಾಕ್ ಅಲ್ಲಾಗ್ಲಿ ಅಂದ್ರೆ ವೆಹಿಕಲ್ಸ್ ಯಾವ ತರ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಟೋಟಲ್ ಕಂಟ್ರೋಲ್ ಎಲ್ಲ ಈ RX ಇದರಲ್ಲಿ ಪ್ರೊಸೆಸರ್ ಅಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ. ಇದು ಫ್ರಂಟ್ ವ್ಯೂ ಕ್ಯಾಮ್ರಾ ಇದೆಯಲ್ವಾ, ಅಂದ್ರೆ ಈ ಕ್ಯಾಮ್ರಾಸ್ ಎಲ್ಲ IQ4 ಅಲ್ಲಿ ಪ್ರೊಸೆಸಿಂಗ್ ಸರ್. ಅಂದ್ರೆ ನಮಗೆ ಕ್ಯಾಮ್ರಾ ಅನ್ನೋದು ಅಂದ್ರೆ IQ4 ಅನ್ನೋದು ಅಂದ್ರೆ ತುಂಬಾ
ಅಂದ್ರೆ ಅಂದ್ರೆ ಫುಲ್ ಕ್ಲಾರಿಟಿಯಾಗಿ ಇದಾಗಬೇಕಲ್ವಾ, ಅಂದ್ರೆ ಪ್ರೊಸೆಸಿಂಗ್ ಆಗಬೇಕು, ಅಂದ್ರೆ ನಮ್ಗೆ ಫುಲ್ ಡೆಪ್ತ್ ಆಗಿ. ಹ್ಮ್ ಅದಕ್ಕೆ ಈ IQ4 ಪ್ರೊಸೆಸರ್ ಅನ್ನೋದು ಯೂಸ್ ಮಾಡ್ತಾರೆ. ಓಕೆ. ಈ IQ4 ಇದೆಯಲ್ಲ ಪ್ರೊಸೆಸರ್, ಇದು ಮೊಬೈಲ್ ಐ ಅಂತ ಒಂದು ಕಂಪ್ನಿ ಇದೆ, ಅವ್ರು ಕೊಡ್ತಾರೆ. ಓಕೆನಾ? ಓಕೆ ಮೊಬೈಲ್ ಅನ್ನೋದ್ರು. ಓಕೆ ಹ್ಮ್. ಸರ್, ಇದು RX ಇದೆಯಲ್ವಾ, RX ಅನ್ನೋದು ಅಂದ್ರೆ ಆ, ಅಂದ್ರೆ ADAS ಫೀಚರ್ಸ್ಗೆಲ್ಲ ಬ್ರೈನ್ ಅದು. ಓಕೆನಾ? ಬ್ರೈನ್ ಅಂದ್ರೆ ಇದ್ರಲ್ಲಿ ಅಂದ್ರೆ ಅಂದ್ರೆ ಮಾಮೂಲು ಫುಲ್ ಡೆಪ್ತ್ ಆಗಿ ಪ್ರೊಸೆಸ್ ಮಾಡಕ್ಕಾಗಲ್ಲ, ಅದಕ್ಕೆ ಈ ಟ್ರೀ ರನ್ನರ್ ಅನ್ನೋದು ಯೂಸ್ ಮಾಡ್ತಾರೆ. ಓಕೆ. ಟ್ರೀ ರನ್ನರ್ ಅನ್ನೋದು ಯೂಸ್ ಮಾಡ್ತಾರೆ. ಅಲ್ಲ, ಇದು ಎಲ್ಲ ಪ್ರೊಸೆಸಿಂಗ್ ಇಲ್ಲೇ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಟ್ರೀ ರನ್ನರ್ ಸಪೋರ್ಟಿಂಗ್ ಪ್ರೊಸೆಸರ್ ಅಷ್ಟೇ RX ಗೆ. ಓಕೆನಾ? ಓಕೆ ಸರ್. ಇದೇನ್ ಕೆಲಸ ಮಾಡುತ್ತೆ, ಇದು ಅದೇ ತರ ಸ್ವಲ್ಪ ಕೆಲಸ ಮಾಡುತ್ತೆ. ಓಕೆನಾ? ಇದು ಇದ್ರಲ್ಲಿ ಪ್ರೋಸೆಸ್ ಮಾಡ್ಬಿಟ್ಟು ಮತ್ತೆ ಅದ್ರದ್ದು ಔಟ್ಪುಟ್ ನ RX ಗೆ ಕೊಡುತ್ತೆ. ಓಕೆ ಓಕೆನಾ? ಹಂಗೆ ಓಕೆ ಅಲ್ಟ್ರಾಸಾನಿಕ್ ಸೆನ್ಸರ್ ಸುತ್ತ ಹಾಕಿರ್ತೀವಿ ಕಾರಿಗೆ. ಹೌದು. ಅಲ್ಟ್ರಾಸಾನಿಕ್ ಅನ್ನೋದು ಫುಲ್ ಬಾಡಿ ಫುಲ್ ಇರ್ತೀವಿ, ಅಂದ್ರೆ ಫಿಕ್ಸ್ ಮಾಡಿರ್ತೀವಿ. ಟೋಟಲ್ ಬಾಡಿ ಅಂದ್ರೆ ಒಂದು ಕಾರ್ ಅನ್ನೋದು ಯಾವ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಒಂದು ಇಮೇಜ್, ಅಂದ್ರೆ ಟೋಟಲ್ ಒಂದು ಇಮೇಜ್ ಇದು ಡ್ರೈವರ್ಗೆ ಇದಾಗ್ತಾ ಇರುತ್ತೆ. ಇದು ಡ್ರೈವರ್ಗೆ ಇನ್ಫಾರ್ಮೇಶನ್ ಕೊಡಲ್ಲ, ಆಯ್ತಾ? ಅಲ್ಟ್ರಾಸಾನಿಕ್ ಸೆನ್ಸರ್ ಅದು ರೆಡಾರ್ ತರನೇ, ಬಟ್ ಆದ್ರೆ 3 ಮೀಟರ್ ಒಳಗಡೆ ಏನೇ ಇದ್ರು ಅದನ್ನ ಡಿಟೆಕ್ಟ್ ಮಾಡಕ್ಕೆ ಓಕೆ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ತೀವಿ. ಓಕೆ ಓಕೆನಾ? ಓಕೆ ಸರ್. ಇದಿದೆಯಲ್ಲ ರೆಡಾರು ಮೋರ್ ದೆನ್ 2 ಮೀಟರ್, ಅಂದ್ರೆ 50 ಮೀಟರ್, 100 ಮೀಟರ್ಸ್. ಶಾರ್ಟ್ ರೇಂಜ್ ರೆಡಾರು 50 ಮೀಟರ್ ಡಿಟೆಕ್ಟ್ ಮಾಡಕ್ಕೆ. ಹೌದು. ಮಿಡ್ ರೇಂಜ್ ರೆಡಾರು 100 ಮೀಟರ್, 120 ಮೀಟರ್ಸ್ ವರೆಗೂ. ಓಕೆ ಆಮೇಲೆ ಇದು ಲಾಂಗ್ ರೇಂಜ್ ರೆಡಾರ್ ಇದೆಯಲ್ಲ, ಅದು 300 ಮೀಟರ್ ವರೆಗೂ ಡಿಟೆಕ್ಟ್ ಮಾಡಕ್ಕೆ. 50 to 300 meters. ಓಕೆನಾ? ಓಕೆ ಅದು ವೆಹಿಕಲ್ ನ ಡಿಟೆಕ್ಟ್ ಮಾಡ್ತೀವಿ ನಾವು ಮುಂದ್ಗಡೆ, ಅಂದ್ರೆ ಮೂವ್ ಆಗ್ತಿದ್ಯಾ, ಸ್ಪೀಡ್ ಎಷ್ಟಿದೆ, ಮುಂದ್ಗಡೆ ಹೋಗ್ತಿರೋ ವೆಹಿಕಲ್ದು, ಅವೆಲ್ಲ ಇನ್ಫಾರ್ಮೇಶನ್ಗೋಸ್ಕರ. ಏನಾದ್ರೂ ವಸ್ತು ಅಡ್ಡ ಇದೆಯಾ ಅವೆಲ್ಲ ಡಿಟೆಕ್ಟ್ ಮಾಡಕ್ಕೆ ರೆಡಾರ್ಸ್ ನ ಯೂಸ್ ಮಾಡ್ತೀವಿ. ಅಲ್ಟ್ರಾಸಾನಿಕ್ ಸೆನ್ಸರ್ ಅಷ್ಟೇ, ಶಾರ್ಟ್ ಇದಕ್ಕೋಸ್ಕರ, ಅಂದ್ರೆ 2 ಮೀಟರ್ ಒಳಗಡೆ ಯಾವ್ದಾದ್ರು ಇದ್ರೆ ಡಿಟೆಕ್ಟ್ ಮಾಡಕ್ಕೆ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ತೀವಿ. ಓಕೆ. ಇದು ಮತ್ತೆ ಬಾಡಿ ಕಂಟ್ರೋಲರ್ ECU ಇರುತ್ತೆ. ಈ ಬಾಡಿ ಕಂಟ್ರೋಲರ್ ECU ಅಲ್ಲಿ ಅಂದ್ರೆ ಟೋಟಲ್ ಅಂದ್ರೆ ನಮ್ ಕಾರು ಯಾವ ತರ ಮೂವ್ ಆಗ್ತಾ ಇದೆ, ಅಂದ್ರೆ ಸೈಡ್ ಅಲ್ಲಿ ಯಾವ್ದಾದ್ರು ವೆಹಿಕಲ್ಸ್ ಇದೆಯಾ. ಅಲ್ಲ, ಬಾಡಿ ಕಂಟ್ರೋಲ್ ECU ಇದೆಯಲ್ಲ, ಅದು ಒಂದು ECU RX ತರ. ಇದು ADAS ECU ಇದೆಯಲ್ಲ, ಆ ತರ ಬಾಡಿ ಕಂಟ್ರೋಲ್ ಮಾಡ್ಯೂಲ್ ಇದೆಯಲ್ಲ, ಅದೊಂದು ECU, ಆಯ್ತಾ? ಅದ್ರದ್ದು ಫಂಕ್ಷನಾಲಿಟಿ ಏನಂದ್ರೆ ಲೈಟ್ಸ್ ಕಂಟ್ರೋಲ್ ಮಾಡೋದು, ಮತ್ತೆ ಇದು ಕಂಟ್ರೋಲ್ ಮಾಡೋದು, ವೈಪರ್ ಕಂಟ್ರೋಲ್ ಮಾಡೋದು, ಈ ತರ ಬಾಡಿ ಫೀಚರ್ಸ್. ಅಂದ್ರೆ ವೆಹಿಕಲ್ ಇರುತ್ತಲ್ಲ ಕೆಲವೊಂದು ಹೊರಗಡೆ ಫೀಚರ್ಗಳು, ಅವನ್ ಕಂಟ್ರೋಲ್ ಮಾಡೋದು ಅದ್ರ ಕೆಲಸ. ಓಕೆನಾ? ಈ ECU ಅಂದ್ರೆ ಬ್ರೈನ್ಗಳು, ಆಯ್ತಾ? ಅದಕ್ಕೆ ಕೆಲವೊಂದು ಫಂಕ್ಷನಾಲಿಟೀಸ್ ಇರುತ್ತೆ, ಅದು ಅವನ್ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಅದರಿಂದ ಇನ್ಪುಟ್ ಬರುತ್ತಲ್ಲ, ಅದನ್ನ RX ಇದು ಕೊಡ್ತೀವಿ, ADAS ECU ಕೊಡ್ತೀವಿ. ಓಕೆನಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ. ಓಕೆ. ಯಾವ್ಯಾವ ECU ಇರುತ್ತೆ ಹೇಳಿ ಸರ್? ಇದರಲ್ಲ ಮಾಡ್ತೀನಿ ಹೇಳಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುತ್ತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ECU ಇರುತ್ತೆ. ಮತ್ತೆ ಡ್ರೈವರ್ ಕಂಟ್ರೋಲ್ ಮಾಡಿ ಇರುತ್ತೆ. ನೀವು ಇದನ್ನ ಬರ್ಕೊಂಬಿಡಿ, ಆಯ್ತಾ? ನಿಮಗೆ ಮರ್ತೋಗ್ತಿರುತ್ತೆ. DCU ಅಂದ್ರೆ ಡೋರ್ ಕಂಟ್ರೋಲ್ ಮಾಡ್ಯೂಲ್. ಇದು DCM ಅಂದ್ರೆ ಡೋರ್ ಕಂಟ್ರೋಲ್ ಮಾಡ್ಯೂಲ್. ಓಕೆನಾ? ಡೋರ್ ಕಂಟ್ರೋಲ್ ಮಾಡ್ಯೂಲ್ ನಲ್ಲಿ 2 ಇರುತ್ತೆ, ಡ್ರೈವರ್ ಡೋರ್ ಕಂಟ್ರೋಲ್ ಮಾಡ್ಯೂಲ್, ಪ್ಯಾಸೆಂಜರ್ ಡೋರ್ ಕಂಟ್ರೋಲ್ ಮಾಡ್ಯೂಲ್. ಓಕೆ, ಡೋರ್ ಕಂಟ್ರೋಲ್ ಮಾಡ್ಯೂಲ್. TCM ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಮಾಡ್ಯೂಲ್. ಓಕೆನಾ? ಓಕೆ ಸರ್.
DCU. TCM. ಇದು DCU ಅಲ್ಲ, DCM, ಡೋರ್ ಕಂಟ್ರೋಲ್ ಮಾಡ್ಯೂಲ್. DCM. ESC ಅಂದ್ರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್. ESC ಅಲ್ವಾ? ಎಲೆಕ್ಟ್ರಾನಿಕ್ ಕಂಟ್ರೋಲ್. ಆಮೇಲೆ SCCM ಅಂದ್ರೆ ಸ್ಟೀರಬಲ್ ಕಾಲಮ್ ಕಂಟ್ರೋಲ್ ಮಾಡ್ಯೂಲ್. SCCM. SCCM. ಸರ್ ಅದು ಇನ್ನೊಂದ್ಸತಿ ಹೇಳಿ. ಸ್ಟೀರಬಲ್ SCCM. ಸ್ಟೀರಬಲ್ ಕಂಟ್ರೋಲ್ ಮಾಡ್ಯೂಲ್. ಓಕೆ. ಅದಾದ್ಮೇಲೆ ಅದ್ರಲ್ಲೇ ಇನ್ನೊಂದಿದೆ EPS ಅಂತ, ಎಲೆಕ್ಟ್ರಾನಿಕ್ ಪವರ್ ಸ್ಟೀರಿಂಗ್. EPS. ಓಕೆ. ಅದಾದ್ಮೇಲೆ ORC ಅಂದ್ರೆ ಆಬ್ಜೆಕ್ಟ್ ರಿಸ್ಟ್ರೈಂಟ್ ಕಂಟ್ರೋಲ್ ಮಾಡ್ಯೂಲ್ ಅಂತ. ORC. ಡ್ರೈವರ್ ಸೀಟ್ ಅಲ್ಲಿ ಇದಾನ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಇದು ORC ECU ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ರಿಸ್ಟ್ರೈಂಟ್ ಕಂಟ್ರೋಲ್ ಮಾಡ್ಯೂಲ್. ಓಕೆ. EMS ಅಂದ್ರೆ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ. CBC ಅಂದ್ರೆ ಸೆಂಟ್ರಲ್ ಬಾಡಿ ಕಂಟ್ರೋಲ್. ಓಕೆನಾ? ಓಕೆ ಸರ್. ಸೆಂಟ್ರಲ್ ಬಾಡಿ ಕಂಟ್ರೋಲ್, ಬಟ್ ಆದ್ರೆ ನೀವು ಇದನ್ನ BCM ಅಂತ ಬರ್ಕೊಳ್ಳಿ, ಬಾಡಿ ಕಂಟ್ರೋಲ್ ಮಾಡ್ಯೂಲ್ ಅಂತ. RBC ಅಂತ ಬರ್ಕೋಬೇಕಾ? BCM, BCM. ಬಾಡಿ ಕಂಟ್ರೋಲ್ ಮಾಡ್ಯೂಲ್. ಇದ್ರದ್ದು ಫಂಕ್ಷನಾಲಿಟಿ ಹೇಳ್ತೀನಿ. ಫಂಕ್ಷನಾಲಿಟಿನ ಜನರಲ್ ಆಗಿ ಬರ್ಕೊಂಡ್ರಿ. ಓಕೆನಾ? ಓಕೆ ಸರ್. ಬಾಡಿ ಕಂಟ್ರೋಲ್ ಮಾಡ್ಯೂಲ್ ಇದೆಯಲ್ಲ, ಇದು ಲೈಟ್ ಫಂಕ್ಷನಾಲಿಟೀಸ್, ವೈಪರ್ ಫಂಕ್ಷನಾಲಿಟೀಸ್ ಇವೆಲ್ಲ ಕಂಟ್ರೋಲ್ ಮಾಡುತ್ತೆ. ಲೈಟ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ಹೆಡ್ ಲೈಟ್ಸ್, ಇದು ಸ್ಟಾಪ್ ಲ್ಯಾಂಪ್ಸ್, ಮತ್ತೆ ಫಾಗ್ ಲ್ಯಾಂಪ್ಸ್, ಆಮೇಲೆ ಪಾರ್ಕಿಂಗ್ ಲೈಟ್ಸ್. ಓಕೆನಾ? ಇವೆಲ್ಲ ಬರುತ್ತೆ. ಪೊಸಿಷನ್ ಲೈಟ್ಸ್. ಆಯ್ತಾ? EMS ಇದೆಯಲ್ಲ, ಇದರಲ್ಲಿ ಆಕ್ಸಿಲರೇಷನ್ ಮತ್ತೆ ಬ್ರೇಕ್ ಪೆಡಲ್ ಪೊಸಿಷನ್ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ORC ನಲ್ಲಿ ಡ್ರೈವರ್ ಇದನ್ನ ಇಲ್ವಾ ಅಂತ ಟು ಚೆಕ್ ವೆದರ್ ಡ್ರೈವರ್ ಇಸ್ ಸಿಟ್ಟಿಂಗ್ ಆನ್ ದಿ ಸೀಟ್ ಆರ್ ನಾಟ್. IC ನಲ್ಲಿ ತುಂಬಾ ಫಂಕ್ಷನ್ ಇರುತ್ತೆ. ಅದರಲ್ಲಿ ಆಡಿಬಲ್ ವಾರ್ನಿಂಗ್, ಇದು ಇದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಕ್ಕೆ, ಮತ್ತೆ ಆಡಿಯೋ ಬಜರ್ ವಾರ್ನಿಂಗ್ ಕೊಡಕ್ಕೆ, ಅವೆಲ್ಲ ಅದಕ್ಕೂ IC ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಡೋರ್ ಕಂಟ್ರೋಲ್ ಮಾಡ್ಯೂಲ್ ಇದೆಯಲ್ಲ, ಇದರಲ್ಲಿ ಡೋರ್ ಲಾಕ್ ಆಗಿದೆಯಾ, ಡೋರ್ ಲಾಕ್ ಆಗಿಲ್ವಾ, ವಿಂಡೋಸ್ ಇದು ಕ್ಲೋಸ್ಡ್ ಇದೆಯಾ, ವಿಂಡೋಸ್ ಓಪನ್ ಇದೆಯಾ, ವಿಂಡೋ ಕಂಟ್ರೋಲ್ ಮಾಡಕ್ಕೆ, ಅವೆಲ್ಲ ಅದಕ್ಕೂ DCM ಯೂಸ್ ಮಾಡ್ಕೊಳ್ತೀವಿ, ಡೋರ್ ಕಂಟ್ರೋಲ್ ಮಾಡ್ಯೂಲ್. ಆಮೇಲೆ ವೈಪರ್ ಇದ್ರ ಸ್ಟೇಟಸ್, ಮಿರರ್ ಸ್ಟೇಟಸ್, ಡೋರಿಗೆ ಹಾಕಿರೋ ಮಿರರ್ ನಲ್ಲಿ ವಾರ್ನಿಂಗ್ ಬರ್ತಾ ಇದೆ ಇಲ್ವಾ, ಅವೆಲ್ಲ ಇನ್ಫಾರ್ಮೇಶನ್ DCM ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಮಾಡ್ಯೂಲ್ ಇದೆಯಲ್ಲ, ಇದರಲ್ಲಿ ಗೇರ್ ಸ್ಟೇಟಸ್ ಕಂಡುಹಿಡಿಯಕ್ಕೆ ಮೇನ್ಲಿ ಯೂಸ್ ಮಾಡ್ಕೊಳ್ತೀವಿ.
ಓಕೆ ಓಕೆನಾ? ಓಕೆ ಸರ್. ಗೇರು ಫಾರ್ವರ್ಡ್ ಗೇರ್ ನಲ್ಲಿ ಇದೆಯಾ, ರಿವರ್ಸ್ ಗೇರ್ ನಲ್ಲಿ ಇದೆಯಾ? ಓಕೆನಾ? ಓಕೆ ಆಮೇಲೆ ಸ್ಟೆಬಿಲಿಟಿ ಕಂಟ್ರೋಲ್ ಇದೆಯಲ್ಲ, ಇದರಲ್ಲಿ ವೀಲ್ ಸ್ಪೀಡ್ ಎಷ್ಟಿದೆ, ಎಲ್ಲ ವೀಲ್ಸ್ದು, ಮತ್ತೆ ಯಾವ್ಯಾವ ವೀಲ್ ಯಾವ್ಯಾವ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ ಅವೆಲ್ಲದು ಇದ್ರಲ್ಲಿ ಬರುತ್ತೆ ಇನ್ಫಾರ್ಮೇಶನ್. ಓಕೆನಾ? ಓಕೆ ಸರ್. ಯಾವ ಕಂಟ್ರೋಲು, ರೋಲ್ ಕಂಟ್ರೋಲು ಇವೆಲ್ಲ ಇದ್ರಲ್ಲಿ ಬರುತ್ತೆ. ಆಯ್ತಾ? ಸೊ ಇಷ್ಟು ECU ಸಾಕು ಕರೆಂಟ್ಲಿ. ಇನ್ನ ತುಂಬಾ ECU ಬರುತ್ತೆ, ಅವೆಲ್ಲ ಹೇಳ್ತೀನಿ. ಇದು SCCM ಗೊತ್ತಲ್ಲ, ಸ್ಟೀರಿಂಗ್ ವೀಲ್ ರಿಲೇಟೆಡ್. ಓಕೆ ಓಕೆನಾ? ಓಕೆ ಸರ್. ಸೊ ಇಷ್ಟು ಗೊತ್ತಿರಲಿ ನಿಮಗೆ ಬೇಸಿಕ್ಸ್ ಇವೆಲ್ಲ. ಓಕೆ ಸರ್. ಓಕೆನಾ? ಇವಾಗ ಅರ್ಥ ಆಯ್ತಾ ಅರ್ಥ ಆಯ್ತು. ಹೇಳ್ಬಿಟ್ಟು ಆ ವೆಹಿಕಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಫಂಕ್ಷನ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಡೆವಲಪರ್ ಆದ್ರೆ ಈ ತರ ಎಲ್ಲ ಇನ್ಪುಟ್ ತಗೊಂಡು ಒಂದು ಫಂಕ್ಷನಾಲಿಟಿ ಡೆವಲಪ್ ಮಾಡ್ಬೇಕು. ಓಕೆನಾ? ಓಕೆ ಇವಾಗ ಒಂದು ಫೀಚರ್ ತಗೊಳ್ಳೋಣ. ಓಕೆನಾ? ಅವತ್ತು ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ತೋರಿಸಿದ್ದೆ ನಿಮ್ಗೆ. ಎಮರ್ಜೆನ್ಸಿ ಬ್ರೇಕಿಂಗ್. ಹೌದು. ಹೆಂಗ್ ವರ್ಕ್ ಆಗುತ್ತೆ ಇದು? ಇದು ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಅಂದ್ರೆ ಇವಾಗ ಈ ವೆಹಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗುವಾಗ ಇನ್ನೊಂದು ಯಾವ್ದಾದ್ರು ವೆಹಿಕಲ್ ಸಡನ್ ಆಗಿ ವೆಹಿಕಲ್ ಅಂದ್ರೆ ಸೈಡ್ ಅಲ್ಲಿ ಇದ್ದ ಯಾವ್ದಾದ್ರು ಒಂದು ವೆಹಿಕಲ್ ಆಗ್ಲಿ, ಇಲ್ಲ ಯಾರಾದ್ರೂ ಒಬ್ಬ ಪರ್ಸನ್ ಆಗ್ಲಿ, ಲೈಕ್ ಮುಂದೆ ಏನಾದ್ರು ಗುಂಡಿ ತರ ಏನಾದ್ರು ಇದ್ರು, ಈ ಬ್ರೇಕಿಂಗ್ ಸಿಸ್ಟಮ್ ಅನ್ನೋದು ಈ ಸೆನ್ಸಾರ್ ಅನ್ನೋದು ಆಕ್ಟಿವೇಟ್ ಆಗಿ ಬ್ರೇಕಿಂಗ್ ಅಂದ್ರೆ ಫಸ್ಟ್ ಚೆಕ್ ಮಾಡುತ್ತೆ ಡ್ರೈವರ್ ಆಕ್ಟಿವ್ ಅಲ್ಲಿ ಇದಾನ ಇಲ್ಲ ಅಂತ. ಡ್ರೈವರ್ ಆಕ್ಟಿವ್ ಅಲ್ಲಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಈ ECUನೇ ಕಂಟ್ರೋಲ್ ತಗೊಳುತ್ತೆ. ಕಂಟ್ರೋಲ್ ತಗೊಂಡು ಆಟೋಮೆಟಿಕ್ ಬ್ರೇಕ್ ಅನ್ನೋದು ಹಾಕುತ್ತೆ. ಓಕೆ. ಇದು ನಮ್ಮ ಅಡಾಸ್ ವೆಹಿಕಲ್. ಓಕೆನಾ? ಇದನ್ನ ಹೋಸ್ಟ್ ವೆಹಿಕಲ್ ಅಂತೀವಿ. ಓಕೆ. ನಿಮಗೆ ಇದು ಗೊತ್ತಿರ್ಬೇಕು. ಓಕೆ. ಓಕೆನಾ? ಓಕೆ. ಇನ್ನೊಂದು ಮುಂದ್ಗಡೆ ಹೋಗ್ತಿರುತ್ತಲ್ಲ ವೆಹಿಕಲ್, ಅದಕ್ಕೆ ಟಾರ್ಗೆಟ್ ವೆಹಿಕಲ್ ಅಂತೀವಿ. ಓಕೆ. ಇದಿದೆಯಲ್ಲ ಯಾವ್ದದು, ನಮ್ದು ಈ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗು, ಅದರಲ್ಲಿ ಏನಂತಾರೆ ಇದು ಮಾತ್ರ ವರ್ಕ್ ಆಗೋದು. ಏನಂತಾರೆ ರೆಡಾರ್ ಮಾತ್ರ ಯೂಸ್ ಆಗೋದು. ಓಕೆನಾ? ಇಲ್ಲಿ ನಮಗೇನ್ ಇಂಪಾರ್ಟೆಂಟ್ ಏನ್ ಹೇಳಿ, ಇಲ್ಲಿ ಬರೀ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿ ಆಬ್ಜೆಕ್ಟ್ ಮೂವಿಂಗ್ ಅಲ್ಲಿ ಇದೆಯಾ ಸ್ಟಾಪ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕಲ್ವಾ? ಅಷ್ಟಕ್ಕೆ. ಆ ಆಬ್ಜೆಕ್ಟ್ ಯಾವ್ದು ಏನು ಅವೆಲ್ಲ ಇನ್ಫಾರ್ಮೇಶನ್ ಏನ್ ಬೇಡ. ಓಕೆನಾ? ಇದ್ರ ಮೇನ್ಲಿ ಬಂದು ಇದು ಸೇಫ್ಟಿ ಫೀಚರ್. ಸೇಫ್ಟಿ ಫೀಚರ್ ಅಂದ್ರೆ ಆಟೋಮೆಟಿಕ್ ನಿಮ್ ವೆಹಿಕಲ್ ಆನ್ ಆದಾಗ ಈ ಫೀಚರ್ ಆನ್ ಆಗುತ್ತೆ. ಓಕೆನಾ? ಡ್ರೈವರಿಗೆ ಕಂಟ್ರೋಲ್ ಕೊಡ್ತೀವಿ, ಏನಂದ್ರೆ ಡ್ರೈವರ್ ಆಫ್ ಮಾಡ್ಬೋದು ಅಷ್ಟೇ ಈ ಫೀಚರ್. ಓಕೆನಾ? ಅಲ್ಲಿ ಬಟನ್ ಇರುತ್ತೆ ಎಮರ್ಜೆನ್ಸಿ ಬ್ರೇಕಿಂಗ್, ಆ ಸ್ವಿಚ್ ನ ಆಫ್ ಮಾಡಿದ್ರೆ ಅದು ಫೀಚರ್ ಆಫ್ ಆಗುತ್ತೆ. ಬಟ್ ಆದ್ರೆ ಅವ್ನು ಮತ್ತೆ ವೆಹಿಕಲ್ ಆನ್ ಮಾಡಿದಾಗ ಇದು ಆಟೋಮೆಟಿಕ್ ಎನೇಬಲ್ ಆಗಿರುತ್ತೆ. ಅಥವಾ ಇವನು ಮತ್ತೆ ಆ ಬಟನ್ ಪ್ರೆಸ್ ಮಾಡಿ ಇದು AEB ನ ಎನೇಬಲ್ ಮಾಡ್ಕೋಬಹುದು. ಓಕೆನಾ? ಸೊ ಇದು ಸೇಫ್ಟಿ ಫೀಚರ್. ಇದು ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ವೆಹಿಕಲ್ ಆನ್ ಮಾಡಿದಾಗ ಆನ್ ಆಗುತ್ತೆ. ಇದು ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ? ಫಾರ್ವರ್ಡ್ ಗೇರ್ ಅಲ್ಲಿ ಮಾತ್ರ. ಅಲ್ವಾ? ಫಾರ್ವರ್ಡ್ ಗೇರ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಓಕೆನಾ? ಆಮೇಲೆ ಇದಕ್ಕೊಂದು ಇದು ಡಿಸ್ಟೆನ್ಸ್ ಕೊಟ್ಟಿರ್ತೀವಿ, ಇಷ್ಟ್ರ ಒಳಗಡೆ ವೆಹಿಕಲ್ ಬಂದ್ರೆ ಮಾತ್ರ ಇದು ಬ್ರೇಕ್ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು. ಓಕೆನಾ? ಒಂದು 4 ಮೀಟರ್ ಡಿಸ್ಟೆನ್ಸ್ ನಲ್ಲಿ ವೆಹಿಕಲ್ ಬಂದ್ರೆ
ಇದನ್ನ ಅದು ರಿಕ್ವೈರ್ಮೆಂಟ್ ನಲ್ಲಿ ಇರುತ್ತೆ, ನೀವು ನೋಡ್ಕೋಬೇಕು. ಓಕೆನಾ? ಆ ರೇಂಜ್ ಒಳಗಡೆ ಟಾರ್ಗೆಟ್ ವೆಹಿಕಲ್ ಏನಾದ್ರು ಬಂದ್ರೆ ನಮ್ ವೆಹಿಕಲ್ ಗೆ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅದು ಬ್ರೇಕ್ ಅಪ್ಲೈ ಮಾಡಿ ಇದು ಮಾಡ್ಬೇಕು. ಓಕೆನಾ? ಇದು ಎಮರ್ಜೆನ್ಸಿ ಬ್ರೇಕಿಂಗ್. ಆಮೇಲೆ ಇನ್ನೊಂದೇನಂದ್ರೆ ಇದು ಯಾವಾಗ ಮತ್ತಿನ್ನೇನು ಇನ್ಫಾರ್ಮೇಶನ್ ಬೇಕು ನಿಮಗೆ? ಆಮೇಲೆ ಇದನ್ನ ಫಸ್ಟ್ ವಾರ್ನಿಂಗ್ ಕೊಡುತ್ತೆ. ಓಕೆನಾ? ಡ್ರೈವರ್ಗೆ ಮುಂದೆ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಡ್ರೈವರ್ ಅವಾಗ ಕಂಟ್ರೋಲ್ ತಗೋಬೇಕು. ಅಕಸ್ಮಾತ್ ಅವನೇನಾದ್ರು ತಗೊಳ್ಳಿಲ್ಲ ಅಂದ್ರೆ ಕಂಟ್ರೋಲ್ ಸಿಸ್ಟಮ್ ಕಂಟ್ರೋಲ್ ತಗೊಂಡು ಬ್ರೇಕ್ ಅಪ್ಲೈ ಮಾಡಬೇಕು ಅಲ್ವಾ? ಸೊ ಇದು ಇದು ಆಮೇಲೆ ಬ್ರೇಕ್ ಅಪ್ಲೈ ಮಾಡಾದ್ಮೇಲೆ ಅದನ್ನ ಡಿಸ್ಪ್ಲೇ ಮಾಡ್ಬೇಕು ಕ್ಲಸ್ಟರ್ ನಲ್ಲಿ, ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕ್ ಅಪ್ಲೈಡ್ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆನಾ? ಈ ತರ ಇರುತ್ತೆ. ಅದಾದ್ಮೇಲೆ ಇನ್ನೊಂದೇನು, ನಿಮಗೆ ಇದು ಟಾರ್ಗೆಟ್ ವೆಹಿಕಲ್, ಹೋಸ್ಟ್ ವೆಹಿಕಲ್, ಇದು ಟರ್ಮಿನಾಲಜೀಸ್ ನೀವು ನಾವ್ ಕೇಳ್ಕೋಬೇಕು. ಓಕೆನಾ? ನಮ್ ವೆಹಿಕಲ್ ಮುಂದೆ ಇರುತ್ತಲ್ಲ, ನಮ್ ವೆಹಿಕಲ್ ಇರುತ್ತಲ್ಲ ಅದು ಹೋಸ್ಟ್ ವೆಹಿಕಲ್. ಇಲ್ಲಿ ಅಡಾಸ್ ಫೀಚರ್ ಇರುತ್ತೆ. ಇದು ಇನ್ನೊಂದು ವೆಹಿಕಲ್ ಇರುತ್ತಲ್ಲ ಮುಂದ್ಗಡೆದು, ಅದು ಟಾರ್ಗೆಟ್ ವೆಹಿಕಲ್. ಓಕೆನಾ? ಈ ತರ AEB ಫೀಚರ್ಸ್ ವರ್ಕ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ವಿಡಿಯೋ ತೋರಿಸಿದ್ದು ಒಂದ್ಸಲಿ, ಇನ್ನೊಂದ್ಸಲಿ ನೋಡಿ, ಇವಾಗ ಅರ್ಥ ಆಗುತ್ತೆ. Your vehicle may be equipped with a unique system designed to help detect and potentially avoid frontal collision situations with other vehicles and pedestrians. Let me tell you about it. Pre-collision assist with automatic emergency braking is a driver assist system that monitors the road ahead of you while driving. It even works at night when your vehicle's lights are on. The collision risk with another vehicle or ಇದು ವೆಹಿಕಲ್ ನೈಟ್ ಅಲ್ಲಿ ವರ್ಕ್ ಆಗುತ್ತೆ ಅಂದ. ಏನಕ್ಕೆ ವರ್ಕ್ ಆಗುತ್ತೆ? ನೈಟ್ ಅಲ್ಲಿ ಏನಕ್ಕಂದ್ರೆ ಈ ಫೀಚರ್ ನಲ್ಲಿ ಕ್ಯಾಮ್ರಾಸ್ ಯೂಸ್ ಮಾಡ್ತಿಲ್ಲ. ಕ್ಯಾಮ್ರಾಸ್ ನೈಟ್ ಅಲ್ಲಿ ವರ್ಕ್ ಆಗಲ್ಲ. ಏನಕ್ಕಂದ್ರೆ ಅದಕ್ಕೆ ಇಮೇಜ್ ಕಾಣಿಸಲ್ಲ. ಡಿಟೆಕ್ಷನ್ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ರೆಡಾರ್ ಅಲ್ವಾ? ರೆಡಾರ್ ಅಂದ್ರೆ ಏನ್ ಹೇಳ, ರೇಡಿಯೋ ಅದು ನೈಟ್ ಆದ್ರೇನು ಬೆಳಿಗ್ಗೆ ಆದ್ರೇನು ಅದಕ್ಕೇನ್ ಗೊತ್ತಾಗಲ್ಲ. ಬರೀ ವೇವ್ಸ್ ಕಳಿಸುತ್ತೆ. ಏನಾದ್ರು ಆಬ್ಜೆಕ್ಟ್ ಇದ್ರೆ ಹೊಡೆದ್ಬಿಟ್ಟು ವಾಪಸ್ ಬಂದ್ರೆ ಅದು ಗೊತ್ತಾಗುತ್ತೆ ಅಲ್ಲಿ ಮುಂದ್ಗಡೆ ಆಬ್ಜೆಕ್ಟ್ ಇದೆ ಅಂತ. ಅದಕ್ಕೋಸ್ಕರ ಇದನ್ನ ಬೆಳಗ್ಗೆನಾದ್ರೂ ಯೂಸ್ ಮಾಡಬಹುದು, ನೈಟ್ ಆದ್ರೂ ಯೂಸ್ pedestrian is detected. The system will deliver several warnings and may help you slow down or stop your vehicle. Here's how it works. If you're rapidly approaching a stationary vehicle, or one that's moving in the same direction, or a pedestrian is crossing your path, the system can alert you and assist with braking in one of three ways. First, you'll receive an audible chime, along with a pre-collision assist warning message on the information display. ಆಡಿಬಲ್ ಚೈಮ್ ಅಂತ ಹೇಳಿದ್ನಲ್ಲ, ಇವೆಲ್ಲ ಟರ್ಮಿನಾಲಜೀಸ್ ನಾವು ಕಲಿಬೇಕು. ಓಕೆನಾ? ಇದು ಡಿಸ್ಪ್ಲೇ ಮಾಡ್ಬಿಟ್ಟು ಸೌಂಡ್ ಬರುತ್ತೆ ನಿಮಗೆ, ಅದನ್ನ ಚೈಮ್ ಅಂತ. ಓಕೆನಾ? ಇದು ಕ್ಲಸ್ಟರ್, ಇದನ್ನ IC ಅನ್ನೋದು. ಓಕೆನಾ? ಈ ತರ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನಿಮ್ಗೆ ಫಸ್ಟ್ ವಾರ್ನಿಂಗ್ ಕೊಡುತ್ತೆ. ಓಕೆನಾ? ವಾರ್ನಿಂಗ್ ಮೆಸೇಜ್ ಡಿಸ್ಪ್ಲೇ ಮಾಡಿ ಸೌಂಡ್ ಬರುತ್ತೆ. ಓಕೆನಾ? ಇದೆಲ್ಲ ನಿಮ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಇರುತ್ತೆ. ಟೆಸ್ಟ್ ಮಾಡೋದೇ ಇದನ್ನ ನೀವು. ಓಕೆನಾ? Next, if the risk of a collision further increases after the warning alerts are given, the system's brake support feature will pre-charge the brakes for rapid braking. ಇಲ್ಲಿ ಇನ್ನೊಂದು ಬರುತ್ತೆ, ಪ್ರೀಚಾರ್ಜ್ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ಬ್ರೇಕ್ ನ ಫುಲ್ ಫಿಲ್ ಮಾಡ್ಬಿಡುತ್ತೆ. ಓಕೆನಾ? ಅವಾಗ ಏನಂದ್ರೆ ನೀವು ಬರೀ ಒಂದ್ ಚೂರ್ ಅಪ್ಲೈ ಮಾಡಿದ್ರೆ ಫುಲ್ ಬ್ರೇಕ್ ಅಪ್ಲೈ ಆಗುತ್ತೆ. ಓಕೆನಾ? ಅದನ್ನ ಫಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುತ್ತೆ, ಡ್ರೈವರ್ ಏನಾದ್ರು ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. This way, they'll respond faster once the brake pedal is pressed. And finally, if the system determines that a collision is imminent, it may apply automatic emergency braking without driver input to help reduce impact damage or potentially avoid a crash completely. Once your brakes have been pre-charged, even if you press them lightly, the automatic emergency braking feature may apply full braking force to help stop your vehicle quickly. One more thing, you can change the system's alert sensitivity to one of 3 settings by using the 5-way control on your steering wheel. ಇದೇನ್ ಇಂಪಾರ್ಟೆಂಟ್ ಇಲ್ಲ, ಆಯ್ತಾ? ಇದು ಇವ್ರು ಮಾಡ್ಕೊಂಡಿರೋದು. ಓಕೆನಾ?
ಅಂದ್ರೆ ಕಂಟ್ರೋಲ್ ಮಾಡ್ಬೋದು ಇಲ್ಲಿ 5-ವೇ ಕಂಟ್ರೋಲ್ ಐತೆ, ಹೈ ಮೀಡಿಯಂ ಲೋ ಅಂತ ಇದೆಯಲ್ಲ, ಅವೆಲ್ಲ ಡಿಪೆಂಡ್ಸ್. ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ತರ ಮಾಡ್ತಾರೆ. ಮೈನ್ ಗೊತ್ತಾಗಬೇಕಾಗಿರೋದು ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಇಲ್ಲಿವರೆಗೂ ಮಾತ್ರ. And the information display. From the settings menu, scroll to driver assist, pre-collision, alert sensitivity, and then select high, normal, or low. A lower setting can send fewer warnings, while a higher setting will give earlier, more frequent warnings. You can also enable or disable automatic emergency braking under the same menu by checking or unchecking the active braking feature. Any questions? Go to owner. ಇದರಲ್ಲಿ ಐಸಿ ನಲ್ಲೇ ಇದು ಮಾಡಿದಾರಲ್ವಾ, ಆಕ್ಟಿವೇಟ್ ಡಿಆಕ್ಟಿವೇಟ್. ಇದು ನಾನ್ ವರ್ಕ್ ಮಾಡ್ತಿದ್ದು ಓಲ್ವೋನಲ್ಲೆಲ್ಲ ಅದಕ್ಕೆ ಒಂದು ಬಟನ್ ಇರ್ತಿತ್ತು, ಅಲ್ಲಿ ಪ್ರೆಸ್ ಮಾಡಿದ್ರೆ AEB ಎನೇಬಲ್ ಡಿಸೇಬಲ್ ಆಗ್ತಿತ್ತು. ಓಕೆನಾ? ಆ ಬಟನ್ಗೆ FSP ಅಂತೀವಿ, ಫ್ಲೆಕ್ಸಿಬಲ್ ಸ್ವಿಚಸ್ ಅಂತ. ಓಕೆನಾ? ಸೊ ಈ ತರ AEB ವರ್ಕ್ ಆಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ AEB ಗೆ ಯಾವ ತರ ಇನ್ಪುಟ್ ಬರುತ್ತೆ ಮತ್ತೆ ಹೆಂಗ್ ವರ್ಕ್ ಆಗುತ್ತೆ ಅದು ಫಂಕ್ಷನ್ ಟ್ರೀ ಬರೀಬೇಕು. ಆಯ್ತಾ ಇವತ್ತು? ಹಲೋ ಇವತ್ತು ಫಂಕ್ಷನ್ ಟ್ರೀ ಬರಿಬೇಕು ಇದಕ್ಕೆ, ಎಮರ್ಜೆನ್ಸಿ ಬ್ರೇಕಿಂಗ್. ಎಮರ್ಜೆನ್ಸಿ ಬ್ರೇಕಿಂಗ್. ಹಾ, ಓಕೆ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್, ಕೊಲಿಷನ್ ಅಸಿಸ್ಟ್. ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಇದು. ಇದು ಫಂಕ್ಷನ್ ಟ್ರೀ ಬರೀಬೇಕಾ ಸರ್? ಹಾ, ಫಂಕ್ಷನ್ ಟ್ರೀ ಬರಬೇಕು. ಓಕೆನಾ? ಇದು ಲೇನ್ ಕೀ ಸಿಸ್ಟಮ್ ಅಂತ. ಓಕೆನಾ? ಇವೆಲ್ಲ ಫೀಚರ್ಸ್ ಏನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ತಗೊಳ್ತಿದೀನಿ ಅಂದ್ರೆ ಇದು ಕಾಮನ್, ಎಲ್ಲಾ ಕಡೆ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ. ಇದು ಲೇನ್ ಕೀಪಿಂಗ್ ಸಿಸ್ಟಮ್ ಅಥವಾ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಇದೆಯಲ್ಲ, ಇದು ಏನ್ ಗೊತ್ತಾ? ಏನ್ ಗೊತ್ತಾ, ನಿಮಗೊಂದು ಲೇನ್ ಇರುತ್ತೆ. ಓಕೆನಾ? ರೋಡ್ ಇದು, ರೋಡ್ ಅಲ್ಲಿ ಲೇನ್ಸ್ ಇರುತ್ತಲ್ವಾ, ಬೆಳಿದು ನಮ್ ವೆಹಿಕಲ್ಸ್ ಇದೆಯಲ್ಲ, ಇದು ಕ್ಯಾಮ್ರಾ ಫೀಚರ್. ಆಯ್ತಾ? ಕ್ಯಾಮ್ರಾನಲ್ಲಿ ಡಿಟೆಕ್ಟ್ ಮಾಡುತ್ತಿದ್ದು. ಓಕೆನಾ? ಇಲ್ಲಿ ಏನ್ ಮಾಡುತ್ತೆ, ಕ್ಯಾಮ್ರಾದು ಎಷ್ಟಿರುತ್ತೆ ಡಿಟೆಕ್ಷನ್ ಪವರ್? 120 ಮೀಟರ್ಸ್. ಇದು ನಮ್ದು ಕ್ಯಾಮ್ರಾ. ಇಲ್ಲಿಂದ ಹಿಂಗೆ ಡಿಟೆಕ್ಟ್ ಮಾಡುತ್ತೆ. ನಮ್ ಕ್ಯಾಮ್ರಾ ಇಲ್ಲಿ ಮೌಂಟ್ ಮಾಡಿರ್ತೀವಿ ಹೋಸ್ಟ್ ವೆಹಿಕಲ್ ಮೇಲೆ. ಓಕೆನಾ? ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿರ್ತೀವಿ. ನಮ್ದು ಇದು ಯಾವ್ದು ಲೇನ್ ಕೀಪರ್ ಸಿಸ್ಟಮ್ ಅಲ್ಲಿ ಏನ್ ಮಾಡತ್ತಂದ್ರೆ ಫಸ್ಟ್ ನಾವ್ ಇದನ್ನ ಎನೇಬಲ್ ಮಾಡ್ಬೇಕು, ಈ ಫೀಚರ್ನ. ಓಕೆನಾ? ಇದನ್ನ ಎನೇಬಲ್ ಮಾಡಿ ನಾವಿಲ್ಲಿ ಲೇನ್ ಡಿಟೆಕ್ಷನ್ ಮಾಡ್ತೀವಿ. ಇದೇನ್ ಮಾಡುತ್ತಂದ್ರೆ ಇಲ್ಲಿ ಲೇನ್ ಡಿಟೆಕ್ಟ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಆ ಇನ್ಫಾರ್ಮೇಶನ್ ನ ಡ್ರೈವರ್ಗೆ ಇದು ಯಾವ್ದು ಇದ್ರಲ್ಲಿ ಕೊಡುತ್ತೆ. ಈ ಫೀಚರ್ ಆಫ್ ಆಗಿದ್ರೆ ಇಲ್ಲಿ ಲೇನ್ಸ್ ತೋರ್ಸಲ್ಲ. ಒಂದ್ ಕಾರ್ ಇರುತ್ತೆ, ಕಾರ್ ಅಕ್ಕಪಕ್ಕ ಲೇನ್ಸ್ ತೋರಿಸ್ತಿರುತ್ತದು. ಅಕಸ್ಮಾತ್ ಈ ಫೀಚರ್ ಆಫ್ ಆಗಿದ್ರೆ ಆ ಲೇನ್ಸ್ ನ ತೋರ್ಸಲ್ಲ ಡ್ರೈವರ್ಗೆ. ಓಕೆನಾ? ವಿಡಿಯೋ ತೋರಿಸ್ತೀನಿ ನಿಮಗೆ, ಅವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ.
ಇದೇನ್ ಮಾಡುತ್ತಂದ್ರೆ ಇದು ಫಾರ್ವರ್ಡ್ ಗೇರ್ ಫೀಚರ್ ಆಯ್ತಾ, ಮುಂದ್ಗಡೆ ಹೋಗುವಾಗ ಮಾತ್ರ ಡಿಟೆಕ್ಟ್ ಮಾಡೋದು, ರಿವರ್ಸ್ ಹೋಗುವಾಗೆಲ್ಲ ಇದು ಫೀಚರ್ ಎನೇಬಲ್ ಆಗಲ್ಲ. ಇಲ್ಲಿ ಏನ್ ಮಾಡುತ್ತಂದ್ರೆ ಇಲ್ಲಿ ಲೇನ್ಸ್ ಇರುತ್ತಲ್ಲ, ಲೇನ್ಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಅಕಸ್ಮಾತ್ ಡ್ರೈವರ್ ಈ ಲೇನ್ ಬಿಟ್ಟು ಹೊರಗಡೆ ಹೋಗ್ತಾನೆ ಅನ್ಕೊಳ್ಳಿ, ಅವಾಗ ಲೇನ್ ಇಂದ ಹೊರಗಡೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಯಾವ ಸೈಡ್ ಹೋಗ್ತಿದ್ದಾನೆ ಆ ಸೈಡ್ ಲೇನ್ಗೆ ರೆಡ್ ಕಲರ್ ವಾರ್ನಿಂಗ್ ಕೊಡುತ್ತೆ. ಓಕೆನಾ? ಅಕಸ್ಮಾತ್ ಇದು ಲೇನ್ ಇಂದ ಬಿಟ್ಟು ಹೊರಗಡೆ ಹೋಗಿದ್ದಾನೆ ಡ್ರೈವರ್, ವಾರ್ನಿಂಗ್ ಕೊಡ್ತಿದೆ. ಅದಾದ್ಮೇಲೆ ಅವನು ತಗೊಂಡ್ಲಿಲ್ಲ ಅಂದ್ರೆ ಇದನ್ನ ಕಾರ್ನ ವಾಪಸ್ ಅದೇ ಸ್ಟೀರ್ ಮಾಡ್ಕೊಂಡು ವಾಪಸ್ ತಗೊಂಡ್ಬರ್ತಾಯ್ತಾ, ಅದು ಲೇನ್ ಕೀಪ್ ಅಸಿಸ್ಟ್. ಓಕೆನಾ? ಫಸ್ಟ್ ವಾರ್ನಿಂಗ್ ಕೊಡುತ್ತಲ್ಲ ಅದು ಲೇನ್ ಡಿಪಾರ್ಚರ್ ವಾರ್ನಿಂಗ್. 2 ಫೀಚರ್ ಬರುತ್ತೆ ಇಲ್ಲಿ. ಓಕೆನಾ? ಬರೀ ಡಿಪಾರ್ಚರ್ ವಾರ್ನಿಂಗ್ ಅಂದ್ರೆ ಬರೀ ವಾರ್ನಿಂಗ್ ಫೀಚರ್ ಆಯ್ತಾ, ಅದ್ರಲ್ಲಿ ಕಂಟ್ರೋಲ್ ಇರಲ್ಲ, ಬರೀ ವಾರ್ನಿಂಗ್ ಕೊಡುತ್ತೆ. ಲೇನ್ ಕೀಪ್ ಅಸಿಸ್ಟ್ ಅಂದ್ರೆ ಅದೇ ಕಂಟ್ರೋಲ್ ತಗೊಂಡು ವಾಪಸ್ ಲೇನಿಗೆ ಕರ್ಕೊಂಡ್ ಬರುತ್ತೆ. ಓಕೆನಾ? ಈ ತರ ವರ್ಕ್ ಆಗುತ್ತೆ. ಇವಾಗ ಗೊತ್ತಾಯ್ತಾ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ? ಇದು ಕ್ಯಾಮ್ರಾ ಫೀಚರ್. ಆಮೇಲೆ ಫಾರ್ವರ್ಡ್ ಗೇರ್ ಅಲ್ಲಿ ವರ್ಕ್ ಆಗೋದು, ವೆಹಿಕಲ್ ಮೂವಿಂಗ್ ಅಲ್ಲಿ ಇರ್ಬೇಕು. ಆಮೇಲೆ ಇದಿದೆಯಲ್ಲ, ಇದಕ್ಕೆ ಒಂದ್ ಸ್ಪೀಡ್ ಇರುತ್ತೆ, 30 km/h ಹೋಗ್ತಿರ್ಬೇಕು ವೆಹಿಕಲ್ ಅಂತ. ಅಷ್ಟು ಸ್ಪೀಡ್ ಅಲ್ಲಿ ಹೋದ್ರೆ ಮಾತ್ರ ಅದು ಫೀಚರ್ ಎನೇಬಲ್ ಆಗೋದು, ಅದಕ್ಕಿಂತ ಕಮ್ಮಿ ಸ್ಪೀಡ್ ಅಲ್ಲಿ ಹೋದ್ರೆ ಎನೇಬಲ್ ಆಗಲ್ಲ. ಆಮೇಲೆ ಅದು ಸ್ಟೀರಿಂಗ್ ವೀಲ್ ಅಲ್ಲಿ ಹೆಪ್ಟಿಕ್ ವಾರ್ನಿಂಗ್ ಕೊಡುತ್ತೆ, ಅಂದ್ರೆ ಸ್ಟೀರಿಂಗ್ ವೀಲ್ ನಲ್ಲಿ ಇದು ವೈಬ್ರೇಷನ್ ಕೊಡುತ್ತೆ, ಲೇನ್ ಬಿಟ್ಟು ಹೊರಗಡೆ ಹೋಗಲ್ಲ, ಡ್ರೈವರ್ ನ ಅಲರ್ಟ್ ಮಾಡಕ್ಕೆ. ಈ ತರ ವರ್ಕ್ ಆಗುತ್ತೆ ಇದು ಹೆಂಗೆ ಅಂತ ಹೇಳ್ಬಿಟ್ಟು ವಿಡಿಯೋನಲ್ಲಿ ನೋಡೋಣ. ಇದು Did you know that there's a system in your car that can alert you if you begin to drift from your lane? Let me tell you about it. Lane keeping system is made up of 2 parts, alert and aid. The alert mode lets you know if you're drifting out of your lane. Using 3 short vibrations, it warns you to steer your vehicle back into your lane. If you want to change the strength of the vibration your car gives you can adjust the intensity setting in the message center. Lane keeping will remember the changes you make, so you won't have to reset it the next time you turn on the system. Aid mode uses the steering system to help direct you to steer your vehicle towards your lane. You'll actually feel the wheel move a little. The modes can work together or alone, and both use a forward-facing camera to detect lane drift. Still with me? Great. Let's take a closer look at what you'll see from the driver's seat. If you want to use this system, press the on-off switch at the end of the left-hand stop. Depending on your model, ಇವರಲ್ಲಿ ಸ್ಟಾಕ್ ಸ್ವಿಚ್ ಅಲ್ಲಿ ಇದನ್ನ ಲೇನ್ ಕೀಪ್ ಅಸಿಸ್ಟ್ ನ ಎನೇಬಲ್ ಮಾಡಕ್ ಕೊಟ್ಟಿದ್ದಾರೆ ಆಯ್ತಾ. ಅದು ಡಿಪೆಂಡ್ ಆಗುತ್ತೆ ಬೇರೆ ಕಡೆ. ಇದು ಸ್ಟಾಕ್ ಸ್ವಿಚ್ ಅಂದ್ರೆ ಗೊತ್ತಲ್ಲ, ಲೈಟ್ ಕಂಟ್ರೋಲ್, ವೈಪರ್ ಕಂಟ್ರೋಲ್ ಅವೆಲ್ಲ ಮಾಡ್ತೀವಲ್ಲ, ಅದು ಸ್ಟಾಕ್ ಅಂದ್ರೆ. you may have to turn it on every time you turn on your car. In other models, the system will recall the last remembered setting. If you started the vehicle using My Key, the system will turn on automatically with the alert mode selected. When the system is on, you'll see a car icon with lane markings. If the lines are ಇಲ್ಲಿದೆಯಲ್ಲ, ಈ ತರ ಇರುತ್ತೆ ಕಾರು, ಅದ್ರ ಪಕ್ಕ ಲೇನ್ ಮಾರ್ಕಿಂಗ್ ಇರುತ್ತೆ. ಈ ತರ ಲೇನ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಫೀಚರ್ ಎನೇಬಲ್ ಇಲ್ಲ ಅಂತ. gray, you're either driving too slow for the system to work, ಅದ್ ಹೇಳದ್ನಲ್ಲ, ಈ ಫೀಚರ್ ಎನೇಬಲ್ ಆಗಕ್ಕೆ ಇದು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ವೆಹಿಕಲ್ ಸ್ಪೀಡ್, ವೆಹಿಕಲ್ 30 km ಆದ್ರೂ ಸ್ಪೀಡ್ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಈ ಫೀಚರ್ ಎನೇಬಲ್ ಆಗೋದು. the road has poor lane markings, or the camera cannot see the markings because of weather conditions. Once conditions are favorable for the system to work, the lines will turn green. This means it's ready to go. When you ಇದು ಗ್ರೀನ್ ಕಲರ್ ಬಂತಲ್ಲ, ಅವಾಗ ಫೀಚರ್ ಎನೇಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್. see yellow, the aid mode is active, and you'll feel the steering wheel move a little to help direct you to steer ಅದ್ ಯೆಲ್ಲೋ ಕಲರ್ ಬಂತಲ್ಲ, ಅವಾಗ ಕಂಟ್ರೋಲ್ ತಗೊಂಡಿದೆ ಅಂತ, ಅದು ವಾಪಸ್ ಕರ್ಕೊಂಡ್ ಬರ್ತಿರುತ್ತೆ. back into your lane. If you see red, the alert mode is active, and you'll feel ರೆಡ್ ಕಲರ್ ಬಂದ್ರೆ ಡ್ರೈವರ್ಗೆ ಅಲರ್ಟ್ ಕೊಡ್ತಿರೋದು, ನೀವು ಲೇನ್ ಬಿಟ್ಟು ಹೊರಗಡೆ ಹೋಗಿದ್ದೀರಾ, ಒಳಗಡೆ ಬನ್ನಿ ಅಂತ. ಅವಾಗ ತಗೊಳ್ಳಿಲ್ಲ the ಅಂದ್ರೆ steering wheel vibrate, and if you don't see any lines, the system is off. Oh, and don't worry, using the turn signal for lane changes ಇದು ಯಾವ್ಯಾವ ಡಿಆಕ್ಟಿವೇಟ್ ಅಂದ್ರೆ, ಇದನ್ನ ಯಾವ್ದದು ನೀವು ಇಂಡಿಕೇಟರ್ ಆನ್ ಮಾಡ್ತಿರಲ್ಲ, ಅವಾಗ ಲೈನ್ ಹೆಂಗಿದ್ರು ನಾವು ಚೇಂಜ್ ಮಾಡ್ತಾ ಇದೀವಿ ಅಂತಲ್ವಾ, ಅವಾಗ ಈ ಫೀಚರ್ ಡಿಸೇಬಲ್ ಆಗುತ್ತೆ. ಅವಾಗ ಏನು ವಾರ್ನಿಂಗ್ ಕೊಡಲ್ಲ. ಓಕೆನಾ? ಲೈನ್ ಬಿಟ್ಟು ಹೋದ್ರೆ
activates it, so it won't interfere in daily driving with frequent turns and stops. Keep in mind, if you're driving and don't have a firm grip on the wheel, or if you're on a straight part of the road that doesn't require much steering input, the car may think you're not holding on and may alert you to do so. Any questions? Go to FordOwner.com. ಓಕೆನಾ. ಓಕೆ. ಇವತ್ತು ಏನ್ ಮಾಡಿ ಅಂದ್ರೆ ಇದು ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗು ಮತ್ತೆ ಲೇನ್ ಕೀಪಿಂಗ್ ಸಿಸ್ಟಮ್ ನಿಮಗೆ ಅರ್ಥ ಆಗಿದೆ ಅಲ್ವಾ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಇವಾಗ ಇವೆರಡು ಫೀಚರ್ಗೆ ಇದು ಬರಿಬೇಕು, ಫಂಕ್ಷನ್ ಟ್ರೀ ಬರಿಬೇಕು. ಫಂಕ್ಷನ್ ಟ್ರೀ ಅಂದ್ರೆ ಗೊತ್ತಲ್ವಾ, ಟಾಪ್ ಟು ಬಾಟಮ್ ಆದ್ರೂ ಮಾಡಿ ಅಥವಾ ಬಾಟಮ್ ಟು ಟಾಪ್ ಆದ್ರೂ ಮಾಡಿ, ಓಕೆ. ಒಟ್ನಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರಿಬೇಕು. ಓಕೆ. ಓಕೆನಾ. ಇದು ಬರೋದ್ರೆ ನಿಮಗೆ ಟೆಸ್ಟ್ ಕೇಸಸ್ ಬರೆಯಕ್ ಈಸಿ ಆಗುತ್ತೆ ನಿಮಗೆ ನೆಕ್ಸ್ಟ್. ಓಕೆನಾ. ಓಕೆ. ಸೊ ಇವತ್ತು ಇಷ್ಟ ಮಾಡಿ. ಇನ್ನ ಇಂಟ್ರೆಸ್ಟಿಂಗ್ ಇದೆಯಾ ಇದು? ಇದೆ. ಓಕೆ. ಇನ್ನ ತುಂಬಾ ಫೀಚರ್ಸ್ ಇದಾವೆ. ಎಲ್ಲಾ ಫೀಚರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಲ್ಲಾದ್ರು ಹೇಳಿದ್ದೀನಿ ಇದ್ರಲ್ಲಿದೆ. ನಾನು ನಿಮಗೆ ಇವತ್ತು ಬರೀ ಇವೆರಡು ಮಾತ್ರ ಕಳಿಸ್ತೀನಿ. ಇವೆರಡು ಮಾತ್ರ ಇನ್ಫಾರ್ಮೇಶನ್ ತಗೊಂಡು ಓದ್ಕೊಳ್ಳಿ. ಮಿಕ್ಕಿದೆಲ್ಲ ಇನ್ನೊಂದ್ಸಲಿ ನೋಡೋಣ, ಕಳಿಸ್ತೀನಿ. ಓಕೆನಾ. ಆದಂಗೆ ಕಂಪ್ಲೀಟ್ ಆದಂಗೆ ಫೀಚರ್ ಕೊಡ್ತೀನಿ. ಸೊ ಇದು ಅಡಾಸ್ ಅಂದ್ರೆ ಈ ತರ ನಮ್ದು ಸೆನ್ಸರ್ಗಳನ್ನ ಯೂಸ್ ಮಾಡ್ಕೊಂಡು ನಮ್ ಕಾರ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ. ನಮ್ಗಿರೋ ಎಬಿಲಿಟಿನ ಕಾರಿಗೆ ಕೊಡೋಕೆ ಟ್ರೈ ಮಾಡ್ತಿದೀವಿ, ಅದೇ ಅಡಾಸ್ ನಲ್ಲಿ ಇದು ಎಷ್ಟು ಲೆವೆಲ್ಸ್ ಇದೆ ಅಂತ ಹೇಳಿದೆ? 0 to 5. ಈ ತರ ಅಡಾಸ್ ಫೀಚರ್ ಎಲ್ಲ ಲೆವೆಲ್ 3 ನಲ್ಲಿ ಬರುತ್ತೆ. ಓಕೆನಾ. ಲೆವೆಲ್ 4 ಲೆವೆಲ್ 5 ನಲ್ಲಿ ಫುಲ್ ಆಟೋನಮಸ್, ನಮ್ಗೇನು ಕಂಟ್ರೋಲ್ ಇರಲ್ಲ. ಓಕೆನಾ. ಓಕೆ. ಇವತ್ತಿಗೆ ಇಷ್ಟು ಸಾಕು. ಆಕ್ಚುಲಿ ಇವತ್ತು 5 ಫೀಚರ್ ಮಾಡೋಣ ಅಂತಿದ್ದೆ, ಆಗ್ಲಿಲ್ಲ ಟೈಮು. ಇವತ್ತು 2 ಸಾಕು. ಇವೆರಡಕ್ಕೆ ಬರೀರಿ ನೀವು. ಓಕೆನಾ. ಓಕೆ ಸರ್, ಅದು ಕಳಿಸಿರಿ ಇದನ್ನ, ನಾನು ಇವತ್ತು ಇದು ಮಾಡ್ಕೊಂಡು ಬರೀತೀನಿ. ಓಕೆ. ಇನ್ಮೇಲಿಂದ ಸೀರಿಯಸ್ ಆಗಿ ಓದ್ಬೇಕಾಯ್ತಾ? ಓಕೆ. ಇನ್ಮೇಲಿಂದ ಏನೇನ್ ಹೇಳ್ಕೊಡ್ತೀನಿ ಅಷ್ಟು ಜ್ಞಾಪಕ ಇರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸರಿ. ಓಕೆ ಅನಂತರಾಜು, ಟೇಕ್ ಕೇರ್. ಆಮೇಲೆ ಏನೇ ಕಷ್ಟ ಆಗ್ತಿದ್ರು ಕೇಳ್ಬೇಕಾಯ್ತಾ? ಆಮೇಲೆ ನಿಮಗೂ ಮರ್ತೋಗುತ್ತೆ, ಆಮೇಲೆ ನಾನ್ ಕೇಳಕ್ ಹೋಗಲ್ಲ, ಇಂಟರ್ವ್ಯೂ ಟೈಮ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಏನಾದ್ರೂ ಇದ್ರೆ ನಾನು ಕೇಳ್ತೇನೆ. ಓಕೆ. ಸಿಂಪಲ್ ಮಾಡಿ ಹೇಳ್ಕೊಡ್ತಿದ್ದೀನಿ, ನೀವು ಸ್ವಲ್ಪ ಎಫರ್ಟ್ ಹಾಕಿ ನೀಟಾಗಿ ಪ್ರಿಪೇರ್ ಆಗ್ಬೇಕು ಇವೆಲ್ಲ. ಓಕೆನಾ. ಓಕೆ. ಸರಿ. ಓಕೆ ಅನಂತರಾಜು, ಟೇಕ್ ಕೇರ್.